ಸರ್, ನಮ್ಮ ಸಮಸ್ಯೆಗಳಿಷ್ಟೇ. ಏನೇನು ಪ್ರೈವೇಟ್ ಕಾಲೇಜಸ್ ಏನಿದೆ, ರೈ ಟೆಕ್ನಾಲಜಿ ಆ ಥರ ಅಗ್ರಿಕಲ್ಚರ್ ಪ್ರೈವೇಟ್ ಕಾಲೇಜಸ್ ಏನಿದೆ ಅವುಗಳನ್ನ ಕ್ಲೋಸ್ ಮಾಡಿಸ್ಬೇಕು. ಅದಾದಮೇಲೆ ನಮಗೆ ಈಗೇನು ಎ ಒ ಮತ್ತು ಎ ಒ ಎರಡೂ ಎಕ್ಸಾಮ್ಗಳೇನು ಕರೆದಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅದಕ್ಕೆ ಈ ಬಿ ಇ ಮತ್ತು ಬಯೋಟೆಕ್ನಾಲಜಿ ಆ್ಯಡ್ ಮಾಡಿದ್ದಾರೆ. ಅವೆರಡುಗಳನ್ನ ತೆಗೆಸ್ಬೇಕು. ಯಾಕಂದರೆ ನಾವು ಎ ಒಗೆ ಕಂಪ್ಲೀಟಾಗಿ 4 ವರ್ಷ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದಿರ್ತೀವಿ. ಸೊ ಇವರಾದರೆ ಯಾವುದೇ ಥರ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದುವಂಥ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಓದಿರೋದಿಲ್ಲ. ನಮ್ಮದು ಸುಮಾರು ಒಂದು ಕಾಲೇಜ್ ಅಂದರೆ ಒಂದು 1600 ಎಕರೆ ಇಲ್ಲ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರೋದು. ಮಿನಿಮಮ್ 300 ಎಕರೆ ಆ ಥರ ಇರುತ್ತೆ. ಲ್ಯಾಬ್ಗಳಿರ್ತದೆ. ಸೊ ಕಂಪ್ಲೀಟಾಗಿ 4 ವರ್ಷ ಎಲ್ಲರೂ ನಮ್ಮ ಹುಡುಗರಲ್ಲಿ ಏನಿದ್ದಾರೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸು ಕಂಪ್ಲೀಟಾಗಿ ಫೀಲ್ಡ್ಗೆಲ್ಲ ಹೋಗಿ ರೈತರ ಜೊತೆ 3 ತಿಂಗಳು ಜೊತೆಲಿದ್ದು 4 ವರ್ಷ ಆದಮೇಲೆನೂ ಸೊ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿ ಮಣ್ಣಿನಿಂದ ಸೊ ಒಂದು ಬೆಳೆ ಒಂದು ಕಟಾವು ಮಾಡೋ ಹಂತವರೆಗೂ ಕಂಪ್ಲೀಟಾಗಿ ಎಲ್ಲ ತಿಳ್ಕೊಂಡಿರ್ತಾರೆ. ಒಂದು ರೋಗ ಆಗಲಿ, ಕೀಟದ ಬಗ್ಗೆ ಆಗಲಿ, ಮಣ್ಣಿನ ಬಗ್ಗೆ ಆಗಲಿ ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಅಲ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಾದರೆ ಬರೀ ದುಡ್ಡು ಕೊಟ್ಟು ಜಾಯ್ನ್ ಆಗ್ತಾರೆ. ಸೊ ಈವನ್ನು ಆಗಲಿ ರಾಯ್ ಟೆಕ್ನಾಲಜಿ ಏನಿದೆ ಅಲ್ಲಿ ಸೊ ಏನು ಕಂಪ್ಲೀಟಾಗಿ 2 ಲಕ್ಷ ಅಂತ ಕೊಟ್ಬಿಟ್ರೆ ಫಸ್ಟ್ ಇಯರ್ ಅವ್ನು ಜಾಯ್ನ್ ಆದರೆ 4 ವರ್ಷಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ, ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತು ಯಾವುದೇ ಲ್ಯಾಬ್ ಫೆಸಿಲಿಟಿ ಇರೋದಿಲ್ಲ. ಮತ್ತು ಅವರು ಮಿನಿಮಮ್ ದೊಡ್ಡ ಈಗ ನಮ್ಮ ICAR ಅಂಡರಲ್ಲಿ ಇರುವಂಥ ಯಾವುದೇ ಒಂದು ರೂಲ್ಸ್ ಇರೋದಿಲ್ಲ. ಸೊ ಕಂಪ್ಲೀಟ್ ಅವರು ಜಸ್ಟ್ ಒಂದು UGC ಇದರಲ್ಲಿ AICT ಇದರಿಂದ ಬಂದಿರ್ತಾರೆ ಅಷ್ಟೇ. ಬಟ್ ದೇ ಆರ್ ನಾಟ್ ಅಂಡರ್ ICAR ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಂದಿರೋದಿಲ್ಲ. ಮತ್ತು ಯಾವುದೇ ನಮ್ಮ ಗೈಡ್ಲೈನ್ಸ್ ಏನಿದೆ ICARದು ಗೈಡ್ಲೈನ್ಸ್ ಅವರು ಫಾಲೋ ಆಗೋದಿಲ್ಲ. ಸೊ ಆ ಥರ ಇರುತ್ತೆ. ಮತ್ತು ಬರಲಿ ಒಂದು 10 ಎಕರೆ 20 ಎಕರೆಯಲ್ಲಿ ಕಾಲೇಜ್ ಕಟ್ಟಿರ್ತಾರೆ. ಸೊ ಅಷ್ಟರಲ್ಲೇ ಮುಗಿಸ್ಕೊಳ್ತಾರೆ. ಸೊ ಅವ್ರನ್ನ ನಮಗೆ ಈ ಎಒಗಳಿಗೆ ಎಲಿಜಿಬಿಲಿಟಿ ಕೊಡಬಾರ್ದು ಅಂತ ನಾವು ಮೈನ್ ಅಜೆಂಡಾ ಮಾಡ್ತಾಯಿದ್ವಿ. ಅದೇ ಥರ ದೇಸಿ ಅಂತ ಸೊ ನಮ್ಮ 3ನೇ ಪಾಯಿಂಟು 4ನೇ ಪಾಯಿಂಟು ಸೊ ದೇಸಿ ಈ ದೇಸಿ ಅನ್ನೋದು ಏನು ಆಗಿದೆ ಸರ್ ಈಗ ಬಂದು. ಸೊ ನಾವೇನು ಮಾಡ್ತೀವಿ BSc ಅಗ್ರಿಕಲ್ಚರ್ ಆಗಲಿ ಸೊ ಎಲ್ಲ ಅಲೈಡ್ ಸೆಕ್ಟರ್ಗಳು ಏನೇನಿದ್ದಾರೆ ಇವರೆಲ್ಲ ಏನು ಮಾಡ್ತೀವಿ 4 ವರ್ಷ ಕಂಪ್ಲೀಟ್ ಮಾಡಿ ಒಂದು ಡಿಗ್ರಿ ತಗೊಂಡು ಹೋಗ್ತೀವಿ. ಬಟ್ ಅವ್ರೇನಾದ್ರು ದೇಸಿ ಅಂದ್ಬಿಟ್ಟು ಮಿನಿಮಮ್ ವಿತಿನ್ 6 ಮಂತ್ಸ್ ಆರ್ 1 ಇಯರಲ್ಲಿ ಸೊ ಯಾವುದೇ ಕಂಪ್ಲೀಟ್ ನಾಲೆಜ್ ಇರೋದಿಲ್ಲ. ಅವರು 10th ಫೇಲ್ ಆಗಿರ್ತಾರೆ, ಇಲ್ಲ PU ಫೇಲ್ ಆಗಿರ್ತಾರೆ. ಅವ್ರುಗಳಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಅಂದರೆ ನೀವು ಕೃಷಿ ಮಾರ್ಕೆಟಿಂಗ್ ಅಂದರೆ ಕೃಷಿ ಮಾರ್ಕೆಟೇ ಮಾಡ್ಕೋಬೋದು. ಅಂದರೆ ಸೀಡ್ಸ್ ಆಗಲಿ, ಪೆಸ್ಟಿಸೈಡ್ ಆಗಲಿ, ಫರ್ಟಿಲೈಸರ್ಸ್ ಆಗಲಿ ಅಂಗಡಿ ಇಟ್ಕೋಬೋದು, ಶಾಪ್ಸ್ ಇಟ್ಕೋಬೋದು ಅಂತ. ಸೊ ಅವ್ರಿಗೆ ಏನು ಕಂಪ್ಲೀಟು ಗಂಧ ಗಾಳಿ ಏನು ಗೊತ್ತಿರೋದಿಲ್ಲ. ಅದು ಕೂಡ ದೇಸಿನೂ ಅಷ್ಟೇ ದುಡ್ಡು ಕೊಡ್ತಾರೆ. 6 ಮಂತ್ಸಲ್ಲಿ ಬರೀ 1 ತಿಂಗಳು ಅವರು ಹೋದರೆ ದುಡ್ಡು ಕೊಟ್ಟರೆ ಆ ದೇಸಿ ಸರ್ಟಿಫಿಕೇಟ್ ಕೊಡ್ತಾರೆ. ಅವ್ರು ಇಟ್ಕೊಂಡು ರೈತರಿಗೆ ಏನು ಸಜೆಸ್ಟ್ ಮಾಡ್ತಾರೆ. ಸೊ ಅದರಿಂದ ರೈತರಿಗೆ ಭಾಳ ಏನೋ ಒಂದು ಬೀಜ ಆಗಲಿ, ಔಷಧಿಗಳಾಗಲಿ, ಗೊಬ್ಬರ ಆಗಲಿ ಅವ್ರಿಗೆ ಸೊಲ್ಯೂಷನ್ ಗೊತ್ತಿರೋದಿಲ್ಲ. ಅದರಿಂದ ರೈತರಿಗೆ ಒಳ್ಳೆ ಉಪಯೋಗನಾಗೋದಿಲ್ಲ, ತೊಂದರೆ ಆಗುತ್ತೆ. ಸೊ ಅದ್ರ ಬದಲು ಅದನ್ನು ಕ್ಲೋಸ್ ಮಾಡಿಸ್ಬೇಕು. ಮತ್ತು ನಮ್ಮ BSc ಅಗ್ರಿಕಲ್ಚರ್ ಆಗಲಿ ಅಲೈಡ್ ಸೆಕ್ಟರ್ಗಳು BSc ಅಗ್ರಿಕಲ್ಚರ್, ಸಿರಿಕಲ್ಚರ್, ಹಾರ್ಟಿಕಲ್ಚರ್, ಈ ಥರ ಅಗ್ರಿ ಇಂಜಿನಿಯರಿಂಗ್ ಸೊ ಈ ಥರ ಎಲ್ಲ ಇದ್ದಾರೆ. ಸೊ ಫುಡ್ ಸೈನ್ಸ್ ಇವರೆಲ್ಲ ಓದಿರ್ತಾರೆ. ಸೊ ಇವ್ರುಗಳಿಗೆ ಕೊಟ್ಟರೆ ಸೊ ಕಂಪ್ಲೀಟ್ ನಾಲೆಜ್ ಇರ್ತದೆ 4 ವರ್ಷ. ಸೊ ರೈತರಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಸೊ ಫರ್ಟಿಲೈಸರ್ ಬಗ್ಗೆ ಆಗಲಿ, ಸೀಡ್ಸ್ ಬಗ್ಗೆ ಆಗಲಿ, ಪೆಸ್ಟಿಸೈಡ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಇವ್ರು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಹೆಂಗಾಗುತ್ತೆ ಅಂದರೆ ಈಗ MBBS ಓದಿ ಮೆಡಿಕಲ್ ಡಾಕ್ಟರ್ ಆಗೋದಕ್ಕಿಂತ ಈ RMP ಡಾಕ್ಟರ್ಗಳಂತಾರೆ. RMP ಡಾಕ್ಟರ್ಗಳನ್ನ ಪ್ರಿಪೇರ್ ಮಾಡ್ದಂಗೆ ಆಗುತ್ತೆ ಈ ದೇಸಿ ಕೋರ್ಸ್ ಕೊಟ್ಟಿರೋದು. ಸೊ ಇದು ರಾಂಗ್ ಅಂತ ನಾವು ಮೇಜರಾಗಿ ಮಾಡ್ತಾ ಇದ್ದೀವಿ ಸರ್. ಸೊ ಇವು ನಮ್ಮ ಮೈನ್ ಅಜೆಂಡಾಸ್. ಸರ್ ಈಗ ಹೋಮ್ ಮಿನಿಸ್ಟ್ರು ಬಂದಿದ್ದರು. ಸೊ ಕಂಪ್ಲೀಟಾಗಿ ನಾವು ಇಲ್ಲಿ ಕೊಟ್ಟಿರುವಂಥ 4 ಅಜೆಂಡಾಗಳನ್ನ ನಾವು ನಿಮಗೆ ನೆರವೇರಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ನಾವು ಆ ಆಶ್ವಾಸನೆಗಳ ಈಡೇರೋವರೆಗೂ ಸೊ ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅವರು ಮೇ ಬಿ ವಿತಿನ್ 1 or 2 days 3 days ಒಳಗಡೆ ಆ ನೋಟಿಫಿಕೇಷನಲ್ಲಿ ಇವನ್ ಎಕ್ಸಾಮ್ ಏನಿದೆ ಸೊ ಎಒ ಎಕ್ಸಾಮು ಸೊ 8ನೇ ತಾರೀಕು 9ನೇ ತಾರೀಕು ಅದನ್ನು ರದ್ದು ಮಾಡಿ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ವೇಟಿಂಗ್ ಫಾರ್ ದ ನೋಟಿಫಿಕೇಷನ್ ಸರ್. ಸೊ ಇವರು ಮೀಡಿಯಾ ಮುಂದೆ ಹೇಳಬೇಕಾದ್ರೆ ಕಂಪ್ಲೀಟಾಗಿ ನಾವು 100% ನಾವು ನಿಮ್ಗೇನು ಬೇಕೋ ನಿಮಗೆ ಪರವಾಗಿ ಇದ್ದೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ನಾವು ವೆಯ್ಟ್ ಮಾಡಿ ನೋಡ್ತಾ ಇದ್ದೀವಿ ಸರ್. ಅಕಸ್ಮಾತ್ ಅವರು ಕೊಡಲಿಲ್ಲ ಅಂದರೆ ಮತ್ತೆ ಇನ್ನಷ್ಟು ಉಗ್ರ ಹೋರಾಟ ಮಾಡೋದಕ್ಕೆ ನಾವಂತೂ ರೆಡಿ ಇದ್ದೀವಿ ಸರ್. ಆ ಥರ ಇಲ್ಲ ಫರ್ದರ್ ಇನ್ನಷ್ಟು ದೊಡ್ಡದಾಗಿ ಉಗ್ರ ಹೋರಾಟ. ಸೊ ಈಗಲೂ ನಮ್ಮ ಕಾಲೇಜುಗಳೆಲ್ಲ ಬಂದ್ ಮಾಡಿ ಟೀಚರ್ಗಳು ಸೊ ಕಾಲೇಜ್ ಗೇಟ್ಗಳೆಲ್ಲ ಬಂದ್ ಮಾಡಿ ಎಲ್ಲ ರೋಡ್ಗೆ ಆಲ್ಮೋಸ್ಟ್ ಬಂದಿದ್ರು. ಈ ಥರ ಮಾಡಲಿಲ್ಲ ಅಂದರೆ ರೋಡ್ಗಿಳಿಯೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೂ ಥರ ಅಲ್ಲಿವರೆಗೂ ಹೋಗೋದಕ್ಕೆ ಈವನ್ ಜಂತರ್ ಮಂತರ್ ಆ ರೇಂಜ್ಗೆ ಹೋಗೋದಕ್ಕೂ ಸ್ಟೂಡೆಂಟ್ಗಳು ಸಿದ್ಧ ಇದ್ದಾರೆ ಸರ್. ಸೊ ಅದರಿಂದ ಈಗ ನಾವೊಂದು ನಮ್ಮ ಕಷ್ಟಗಳನ್ನು ನೋಡಿದ್ದಾರೆ. 100% ಅರ್ಜುನೆಂಟ್ ಕೊಟ್ಟಿದ್ದಾರೆ. ಅನದರ್ 3 ಡೇಸಲ್ಲಾಗಲಿ 1 ವೀಕಲ್ಲಾಗಿ ನಮಗೆ ಪೋಸ್ಟ್ಪೋನ್ ಆಗಿ ಎಲ್ಲ ಚೇಂಜಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಅದೇ ಥರ ಇನ್ನೊಂದು ಏನಂದರೆ ಅಗ್ರಿ ಅಲೈಡ್ ಸೆಕ್ಟರ್ಸ್ ಏನಿದ್ದಾವೆ, ಕಾಲೇಜ್ ಆಫ್ ಸಿರಿಕಲ್ಚರ್ ಅಂತಿದೆ. ಸೊ ಇವರು 76% ಅಗ್ರಿಕಲ್ಚರ್ ಕೋರ್ಸ್ಗಳೇ ಓದಿರ್ತಾರೆ. ಸೊ ಅದೇ ಥರ ಕೆಲವು ಫುಡ್ ಸೈನ್ಸ್ ಇರ್ಬೋದು, ಕಮ್ಯುನಿಟಿ ಸೈನ್ಸ್ ಅಂತ ಇದೆ, ಅವರೂ ಸೇಮ್ ಓದಿರ್ತಾರೆ. ಇವರೆಲ್ಲ ಅಂಡರ್ ICAR
ಅಂಡರ್ ಕೆಳಗಡೆ ಬರ್ತಾರೆ, ಅಂದರೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಡೆ ಬರ್ತಾರೆ. ಸೊ ICAR ಮಾನ್ಯತೆ ಪಡೆದಿರೋ ಇವ್ರಿಗೂ ಈಗೇನು 15% ರಿಸರ್ವೇಷನ್ ಇದೆ ಸರ್. ಸೊ 15% ರಿಸರ್ವೇಷನ್ ಇವ್ರಿಗೂ AO ಎಲಿಜಿಬಿಲಿಟಿ ಕೊಡಬೇಕಂತ ನಾವು ಕೇಳ್ತಾ ಇದ್ವಿ, ಅಡಿಷನಲ್ ಪಾಯಿಂಟ್ ಇದು. ಸೊ ಅದನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಪ್ರೋಸೆಸ್ಗಳು ನಡೀತಾ ಇದೆ. ಸೊ ಈಗ ಕೆಲವು ಏನಂದರೆ ಅಗ್ರಿ ಮಾರ್ಕೆಟಿಂಗ್ ಅಂತಿದೆ. ಸೊ ಅದನ್ನು ಎಲಿಜಿಬಿಲಿಟಿ ಕೊಡ, ಅದು ಅಂಡರ್ ICAR ಬರುತ್ತೆ. ಅಗ್ರಿ ಅಲೈಡ್ ಸೆಕ್ಟರ್, ಅಗ್ರಿ ಮಾರ್ಕೆಟಿಂಗ್ ಆ್ಯಂಡ್ ಅನದರ್ ಒನ್ ಅಗ್ರಿ ಇಂಜಿನಿಯರಿಂಗ್ ಅಂತ ಕೊಟ್ಟು ಅವೆರಡು ಕೊಟ್ಟಿದ್ದಾರೆ. ಅವೆರಡಿಗೂ ಕೊಟ್ಟ ಮೇಲೆ ಸೊ ಇವಾಗ ಅದೇ ಥರ ಇವನು ಅನದರ್ ICAR ಅಂಡರ್ ಬೈ ಇವ್ರಿಗೂ 15% ಎಲಿಜಿಬಿಲಿಟಿ ಏನಿದೆ ಅದರಲ್ಲಿ ಅವ್ರಿಗೂ AO ಎಕ್ಸಾಮ್ಗಳಿಗೆ ಸೊ ಪಾರ್ಟಿಸಿಪೇಟ್ ಮಾಡೋ ಥರ ಕೊಟ್ಟರೆ ಎಲ್ಲ ಸ್ಟೂಡೆಂಟ್ಗಳಿಗೂ ಅನುಕೂಲ ಆಗುತ್ತೆ ಸರ್. ರಾಜ್ಯ ಸರ್ಕಾರಕ್ಕೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಏನೇನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಸೊ ಆ ಮಾತಿಗೆ ಕಿವಿಗೂಡಿ ಆಲ್ಮೋಸ್ಟ್ ಎಲ್ಲ ಸರ್ಕಾರದವರು ಬಂದಿದ್ದರು. ನಾವು ಈ ಸರ್ಕಾರ ಮೇ ಬಿ ನಮ್ಮ ಕರ್ನಾಟಕ ಸರ್ಕಾರ ಖಂಡಿತ ನಮಗೆ 100% ನಮಗೆ ಕೊಟ್ಟಿರುವಂಥ ಆಶ್ವಾಸನೆಗಳನ್ನು ನೆರವೇರಿಸುತ್ತೆ ಅಂತ ನಮಗೆ ನಂಬಿಕೆ ಇದೆ ಸರ್. ಸೊ ನಾವು ಯಾವುದೇ ಕಾರಣಕ್ಕೂ ನಾವು ಸರ್ಕಾರನೇ ಆಗಲಿ ಯಾರನ್ನೂ ನಾವು ದೋಷಣೆ ಮಾಡೋಕ್ಕೆ ಬಂದಿಲ್ಲ. ಸೊ ನಮ್ಮ ಕರೆಗೆ ಕೂಗೂಡಿ ಬಂದಿದ್ದಾರೆ ಪ್ರಿಯಾಂಕ್ ಖರ್ಗೆ ಸರ್ ಆಗಲಿ, ಇವನ್ ಚಲವಾದಿ ನಾರಾಯಣಸ್ವಾಮಿ ಅವರೂ ಬಂದಿದ್ರು. ನಾವು ಇಂಥ ಪಾರ್ಟಿ ಅಂತ ಹೇಳೋದಿಲ್ಲ. ಸೊ ಎಲ್ಲರೂ ನಮಗೆ ಸಪೋರ್ಟ್ ಕೊಡ್ತಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಸರು ಹೇಳ್ದಂಗೆ ಕಂಪ್ಲೀಟಾಗಿ ನಾವು ಹೇಳಿದ ಮೇಲೆ ಸರ್ಕಾರ ಹೇಳ್ದಂಗೆ ಸಾಹೇಬ್ರ ಕಡೆ DK ಶಿವಕುಮಾರ್ ಸರ್ ಕಡೆನೂ ಹೇಳಿದ್ದೀವಿ. ಅವರು ಲಾಸ್ಟ್ ಟೈಮ್ ಹೋದಾಗ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ 100% ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ವಿ. ಅದೇ ಥರ ನಮ್ಮ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಸರು ಬಂದಿದ್ದರು. ಸೊ ಅವರು ಆಲ್ರೆಡಿ ನಾವು 15 ಡೇಸ್ ಬ್ಯಾಕೆ ನಾವೆಲ್ಲ ಫೈಲೆಲ್ಲ ಕೊಟ್ಟಿದ್ವಿ. ಅವರು ಆಲ್ರೆಡಿ ಫಾಲೋ ಅಪ್ ಮಾಡ್ತಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಸರ್. ಸೊ ಇವರೆಲ್ಲ ಬಂದು ನಮಗೆ ಇವನ್ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಸೊ ಮಾಜಿ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡ ಸರ್ ಬಂದಿದ್ದರು. ಸೊ ಇವರೆಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಬ್ಬರು ಲೇಟಾಗಿ ಬಂದರು, ಮಳ್ಳೂರು ಶಿವಣ್ಣ ಅಂತಿದ್ರು. ಸೊ ರೇಷ್ಮೆ ಕೃಷಿ ಸಂಘದ ರಾಜ್ಯ ಸಂಚಾಲಕರು. ಸೊ ಇವರೆಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಇವರೆಲ್ಲರ ಒಗ್ಗಟ್ಟಿನಿಂದ ಖಂಡಿತ ನಮಗೆ ನಮ್ಮ ಬೇಡಿಕೆಗಳು ಈಡೇರುತ್ತೆ ಅಂತ ನಾವು ವೆಯ್ಟ್ ಮಾಡ್ತೀವಿ ಸರ್. 100% ಸಕ್ಸಸ್ ಆಗುತ್ತೆ ಅಂತ ನಮ್ಮ ಭರವಸೆ ಇಟ್ಕೊಂಡಿದ್ದೀವಿ ಸರ್. ಸರ್ ನನ್ನ ಹೆಸರು ಮಂಜುನಾಥ್ ಅಂತ. ನಾನು BSc ಸಿರಿಕಲ್ಚರ್ ಸ್ಟೂಡೆಂಟು, ಅಲ್ಯೂಮಿನಿ. ಸೊ GKUK ಅಲ್ಯೂಮಿನಿ ಕೂಡ ಆಗಿದ್ದೀನಿ ಸರ್.